ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSC MTS ಪರೀಕ್ಷೆಗಳು ಯಾವಾಗ ಮತ್ತು SSC CHSL ಪರೀಕ್ಷೆಗಳು ಯಾವಾಗ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಲವಾರು ಜನ ನನಗೆ ವಾಟ್ಸಪ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ, ಸರ್ ನಮ್ಮದು MTS ಪರೀಕ್ಷೆಗಳು ಇನ್ನೂ ಬಂದಿಲ್ಲ ಮತ್ತು CHSL ಪರೀಕ್ಷೆಗಳು ಇನ್ನೂ ಬಂದಿಲ್ಲ, ಯಾವಾಗ ಆಗಬಹುದು ಅಂತ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ನೋಡ್ತಾ ಹೋಗೋಣ. ನೀವೇನಾದರೂ SSC CHSL ಮತ್ತು MTS ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಾವು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ನ ಮಾಡಿದ್ದೀವಿ. ಆ್ಯಪ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದರಲ್ಲಿ ನಾವು ಕಂಪ್ಲೀಟ್ ಕೋರ್ಸ್ ಮಾಡಿದ್ದೀವಿ, ಆನ್ಲೈನ್ ಕೋರ್ಸು. ಈ ಕೋರ್ಸ್ನಲ್ಲಿ ನಿಮಗೆ ಜನರಲ್ ನಾಲೆಜ್ ಅಂದರೆ GK ಸಬ್ಜೆಕ್ಟ್ಗಳನ್ನು ಹೇಳ್ತೀವಿ, ರೀಸನಿಂಗು, ಮ್ಯಾಥ್ಸು, ಹಾಗೆ ಇಂಗ್ಲೀಷು. ಎಲ್ಲರಿಗೂ ಟಫ್ ಇರೋದಂದರೆ ಈ ಇಂಗ್ಲೀಷ್ನೂ ಸಹ ನಾವು ಹೇಳ್ತೀವಿ. ಅದ್ರ ಜೊತೆಗೆ ಫ್ಯೂಚರ್ಸ್ ಅಂದರೆ ನಮ್ಮ ಕೋರ್ಸ್ ಯಾವ ಥರ ಇರುತ್ತೆ ಅಂದರೆ ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ಹೌದಾ, ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ನೀವು ಯಾವಾಗ ಜಾಯ್ನ್ ಆದ್ರೂ ನೀವು 1ನೇ ಕ್ಲಾಸ್ನಿಂದಾನೇ ನೀವು ನೋಡ್ತಾ ಹೋಗ್ಬೋದು. ಹಾಗೆ ವೀಕ್ಲಿ ಲೈವ್ ಅಂದರೆ ವಾರಕ್ಕೊಮ್ಮೆ ಲೈವ್ ಬರ್ತೀವಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನಮ್ಮನ್ನು ಕೇಳ್ಬೋದು, ಅಥವಾ ನೀವು ಡೈರೆಕ್ಟಾಗಿ ನಮಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿಯೂ ಸಹ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಅದೇ ಥರ ಇದ್ರ ಜೊತೆಗೆ ನಿಮಗೆ PDF ನೋಟ್ಸ್ ಕೊಡ್ತಾ ಇದ್ದೀವಿ, ಹಾಗೆ ಕ್ವಶನ್ ಪೇಪರ್ ಕೊಡ್ತಾ ಇದ್ದೀವಿ. ನೀವು SSC CHSLಗಾದರೂ ಪ್ರಿಪೇರ್ ಆಗಿ, MTSಗಾದರೂ ಪ್ರಿಪೇರ್ ಆಗಿ ನಿಮಗೆ PDF ನೋಟ್ಸ್ ಕೊಡ್ತೀವಿ, GK ಹಾಗೆ ಕ್ವಶನ್ ಪೇಪರ್ಸ್ಗಳ ಕೊಡ್ತೀವಿ. ಹೌದಾ, ಈ ಕೋರ್ಸು ಕಂಪ್ಲೀಟ್ ಕನ್ನಡದಲ್ಲಿ ಇರುತ್ತೆ. ಇದರ ಬೆಲೆ 1,899 ರೂಪಾಯಿ ಇತ್ತು, ಆದರೆ ನಾವು ಕೇವಲ 999 ರೂಪಾಯಿಗೆ ಈ ಕೋರ್ಸ್ನ ಕೊಡ್ತಾ ಇದ್ದೀವಿ. ಈ ಕೋರ್ಸು ಯಾರಿಗೆಲ್ಲ ಬೇಕು, ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗಾದರೂ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಮೊದಲನೆಯದಾಗಿ ಅವರು ನೋಟಿಫಿಕೇಷನ್ ಬಿಟ್ಟಿದ್ರು ನೋಡಿ, ಆ ನೋಟಿಫಿಕೇಷನ್ ಪ್ರಕಾರ CHSL ಎಕ್ಸಾಮು ಆಗಸ್ಟ್ನಲ್ಲಿ ಆಗಬೇಕಿತ್ತು. ಅದೇ ಥರ MTS ಪರೀಕ್ಷೆಗಳು ಈ ತಿಂಗಳು ಸೆಪ್ಟೆಂಬರ್ನಲ್ಲಿ ಆಗಬೇಕಿತ್ತು. ಆದರೆ SSC CHSL ಪರೀಕ್ಷೆನೂ ಆಗಲಿಲ್ಲ, MTS ಪರೀಕ್ಷೆನೂ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ SSC ಅವ್ರದ್ದು ಒಂದು ರೂಲ್ಸ್ ಇದೆ. ಯಾವ ಥರ ಅಂದರೆ ಫಸ್ಟು ಡಿಗ್ರಿ ಮೇಲೆ ಅರ್ಜಿ ಹಾಕಿರ್ತಾರೆ ನೋಡಿ, ಯಾವುದು SSC CGL ಪರೀಕ್ಷೆ. CGL ಪರೀಕ್ಷೆ ಮುಗಿದ ನಂತರ CHSL ಪರೀಕ್ಷೆ ಮುಗಿಬೇಕು, CHSL ಮುಗಿದ ನಂತರ MTS ಮುಗಿಬೇಕು, MTS ಮುಗಿದ ಮೇಲೆ GD ಮುಗಿಬೇಕು. ಈ ಥರ ಅವ್ರದ್ದೊಂದು ರೂಲ್ಸ್ ಇರುತ್ತೆ. ಹೌದಾ, ಹೀಗಾಗಿ ಫಸ್ಟ್ಗೆ ಯಾವುದು ಮುಗಿಬೇಕು, SSC CGL ಎಕ್ಸಾಮ್ ಮುಗಿಬೇಕಿತ್ತು, ಆದರೆ ಅದು ಇನ್ನೂ ಮುಗಿದಿಲ್ಲ. ಇವಾಗ ಎಕ್ಸಾಮ್ ಡೇಟು ಬಿಡುಗಡೆ ಮಾಡಿದ್ದಾರೆ. ಯಾವುದು SSC CGL ಟೈರ್ 1 ಪರೀಕ್ಷಾ ದಿನಾಂಕವನ್ನು ಪ್ರಕಟ ಮಾಡಿದರು. ಯಾವಾಗ ಅಂದರೆ ಇದೇ ತಿಂಗಳು ಸೆಪ್ಟೆಂಬರ್ 12ರಿಂದ CGL ಪರೀಕ್ಷೆಗಳು ಪ್ರಾರಂಭ ಅಂತ. ಸೆಪ್ಟೆಂಬರ್ನಲ್ಲಿ CGL ಪರೀಕ್ಷೆ ಅಂದರೆ ಈ ತಿಂಗಳು ಯಾವುದೇ ರೀತಿ CHSL ಮತ್ತು MTS ಪರೀಕ್ಷೆಗಳು ಆಗಂಗಿಲ್ಲ. ಯಾಕಂದರೆ ಇದೇ ಒಂದು ತಿಂಗಳಾಗುತ್ತೆ. ಈಗ ಯಾವುದು 12ನೇ ತಾರೀಕು ಸೆಪ್ಟೆಂಬರ್ 12ರಿಂದ CGL ಪರೀಕ್ಷೆಗಳನ್ನು ಸ್ಟಾರ್ಟ್ ಮಾಡಿದರು ಅಂದರೆ ಈ ತಿಂಗಳು ಪೂರ್ತಿ ಅಂದರೆ ಸೆಪ್ಟೆಂಬರ್ 26ರವರೆಗೂ ಸಹ ಯಾವುದು CGL ಎಕ್ಸಾಮೇ ಇರ್ತವೆ. ಹೀಗಾಗಿ ಎಕ್ಸಾಮ್ ಸೆಂಟರ್ಸ್ ಖಾಲಿ ಇರಲ್ಲ. ಹೌದಾ, ಇದು ಮುಗಿದ ತಕ್ಷಣವೇ ನೆಕ್ಸ್ಟ್ ಎಕ್ಸಾಮ್ ಬರೆಸ್ಬೇಕು ಅವರು. ಹೀಗಾಗಿ ಸೆಪ್ಟೆಂಬರ್ನಲ್ಲಿ ನಿಮ್ಮದು MTSನೂ ಆಗಲ್ಲ, CHSLೂ ಆಗಲ್ಲ. ಹಾಗಾದರೆ ಯಾವಾಗ ಆಗ್ಬೋದು ಅಂದರೆ ಈ CHSL ಏನಿದೆ ನೋಡಿ, CHSL ಅಕ್ಟೋಬರ್ನಲ್ಲಿ ಆಗ್ಬೋದು. ಯಾಕಂದರೆ ಆವಾಗ ಯಾವುದೇ ರೀತಿ ಬೇರೆ ಎಕ್ಸಾಮ್ಸ್ಗಳಿಲ್ಲ. ಈಗ ರೈಲ್ವೆ ಎಕ್ಸಾಮ್ಸ್ಗಳೆಲ್ಲ ಮುಗಿದಿದ್ದಾವೆ. ಸರ್ ಬ್ಯಾಂಕಿಂಗ್ ಎಕ್ಸಾಮ್ ನಾವು IBP ಹಾಕಿದ್ದೀವಿ, ಬ್ಯಾಂಕಿಂಗ್ ಎಕ್ಸಾಮ್ ಇದಾವಲ್ವ, ಕ್ಲರ್ಕ್ ಎಕ್ಸಾಮು, ಅವು ಅಕ್ಟೋಬರ್ನಲ್ಲೇ ನಡೆದ್ರೆ ಇದನ್ನು ಪೋಸ್ಟ್ಪೋನ್ ಮಾಡ್ತಾರ ಅಂತ ಒಂದಿಷ್ಟು ಜನ ಕೇಳ್ಬೋದು. ಈ ಬ್ಯಾಂಕಿಂಗ್ ಎಕ್ಸಾಮು, ಈ SSC ಎಕ್ಸಾಮ್ಗಳನ್ನು ಯಾವ ಥರ ನಡೆಸ್ತಾರೆ ಅಂದರೆ, ಈ SSC ಎಕ್ಸಾಮ್ನ ಸೋಮವಾರದಿಂದ ಶನಿವಾರದವರೆಗೆ ಮಾತ್ರ ನಡೆಸ್ತಾರೆ. ಈ ಬ್ಯಾಂಕಿಂಗ್ ಎಕ್ಸಾಮ್ ಇರ್ತಾವೆ ನೋಡಿ, ಸಂಡೇ ಮತ್ತು ಶನಿವಾರ, ಇವು 2 ದಿನ ಮಾತ್ರ ಈ ಬ್ಯಾಂಕಿಂಗ್ ಎಕ್ಸಾಮ್ಗಳನ್ನು ನಡೆಸ್ತಾರೆ. ಹೀಗಾಗಿ ಇವುಗಳಿಗೇನು ತೊಂದರೆ ಆಗಲ್ಲ. SSC ಎಕ್ಸಾಮ್ಗೆ ಅಕ್ಟೋಬರ್ನಲ್ಲಿ ಯಾವುದೇ ರೀತಿ ಬೇರೆ ಎಕ್ಸಾಮ್ಗಳಿಲ್ಲ. ಹೀಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ SSC CGL ಎಕ್ಸಾಮ್ಗಳು ಮುಗಿತವೆ. ನೆಕ್ಸ್ಟು ಅಕ್ಟೋಬರ್ನಲ್ಲಿ ನಿಮ್ಮದು CHSL ಎಕ್ಸಾಮ್ ಮುಗಿಯಬಹುದು, ಏನೋ ಬರ್ಬೋದು, ಎಕ್ಸಾಮು ಡೇಟನ್ನು ಬಿಡುಗಡೆ ಮಾಡ್ತಾರೆ. ಇನ್ನು ಹಲವಾರು ಜನ ಈ SSC CHSL ಹುದ್ದೆಗಿಂತ MTS ಹುದ್ದೆಗೆ ಜಾಸ್ತಿ ಜನ ಅರ್ಜಿಯನ್ನು ಸಲ್ಲಿಸಿದ್ದೀರಿ. ನನಗೆ ಜಾಸ್ತಿ ಮೆಸೇಜ್ ಬಂದಿದ್ದೆ ಈ MTS ಪರೀಕ್ಷೆಗಳು ಯಾವಾಗ ಅಂತ. ಈ MTS ಪರೀಕ್ಷೆಗಳನ್ನು ನಾನು ಈಗ ಅಕ್ಟೋಬರ್ನಲ್ಲಿ ಯಾವುದು CHSL ಆದರೆ ನೆಕ್ಸ್ಟ್ ಮಂತೆ ನವೆಂಬರ್ನಲ್ಲಿ ಇದನ್ನು ನಡೆಸಬೇಕಿತ್ತು. ಯಾವುದು ನವೆಂಬರ್ನಲ್ಲಿ MTS ಪರೀಕ್ಷೆಗಳು ನಡೀತಿದ್ದು. ಆದರೆ ಈ ನವೆಂಬರ್ ತಿಂಗಳಲ್ಲಿ
RRB ಗ್ರೂಪ್ ಡಿ ಪರೀಕ್ಷೆಗಳನ್ನು ನಡೆಸ್ತೀವಿ ಅಂತ ಆಲ್ರೆಡಿ ಅವರು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು ಆಲ್ರೆಡಿ ಡೇಟ್ನ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಈ SSC MTS ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ನೋಡಿ, ಅವ್ರಿಗೆ ಇನ್ನೊಂದಿಷ್ಟು ದಿನ ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು. ಯಾಕಂದರೆ ನವೆಂಬರ್ನಲ್ಲಿ ಮತ್ತು ಡಿಸೆಂಬರ್ನಲ್ಲಿ 2 ಮಂತು ನಿಮ್ಮದು SSC MTS ಪರೀಕ್ಷೆಗಳು ನಡೆಯೋದಿಲ್ಲ. ಹೀಗಾಗಿ ನಿಮ್ಮದು ಜನವರಿಗೆ ಬೀಳುತ್ತೆ 2024. ಇದು 2026 ಜನವರಿಗೆ ನಿಮ್ಮದು SSC MTS ಪರೀಕ್ಷೆಗಳು ನಡೀತವೆ. ಹೌದಾ? ಒಂದು ವೇಳೆ ಏನಾದರೂ RRB ಗ್ರೂಪ್ ಡಿದು ಕೋರ್ಟ್ ಕೇಸ್ ಇದೆ ನೋಡಿ, ಅವರು ಏನೋ ಕೋರ್ಟ್ನಿಂದ ಏನಾದರೂ ಬೇರೆ ಅದನ್ನೇನೋ RRB ಗ್ರೂಪ್ ಡಿ ಕೇಸು ಮತ್ತೆ ಮುಂದೆ ಹೋಯಿತು ಅಂದರೆ ಆವಾಗ ನವೆಂಬರ್ನಲ್ಲಿದ್ದಂತಹ RRB ಗ್ರೂಪ್ ಡಿ ಎಕ್ಸಾಮ್ಗಳು ಕ್ಯಾನ್ಸಲ್ ಆಗ್ತವೆ. ಆವಾಗ ಈ ಎಕ್ಸಾಮ್ನ ನಡೆಸ್ಬೋದು. ನಿಮ್ಮದೆಲ್ಲ SSC ಯಾವುದು SSC CHSL ಎಕ್ಸಾಮ್ ಮಾತ್ರ ನಡೆಯುತ್ತೆ ಅಕ್ಟೋಬರ್ನಲ್ಲಿ. ಹೌದಾ? ಆದರೆ ನವೆಂಬರ್ನಲ್ಲಿ MTS ಎಕ್ಸಾಮ್ ನಡೆಯೋದು ಡೌಟ್. ಇದೆಲ್ಲ ಡಿಪೆಂಡ್ ಇರೋದು ಈಗ ಯಾವುದು RRB ಗ್ರೂಪ್ ಡಿ ಕೋರ್ಟ್ ಕೇಸ್ ಮೇಲೆ. ಆಲ್ರೆಡಿ ಕೋರ್ಟ್ ಕೇಸ್ ಮುಗಿಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಅದಕ್ಕಾಗಿಯೇ ಯಾವುದು ರೈಲ್ವೆ ಬೋರ್ಡ್ನವರು ಆಲ್ರೆಡಿ ಡೇಟ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಇವರು SSC ಅವರು ಎಕ್ಸಾಮ್ ಇಡ್ತಾರೆ ಅಂತಲೇ ಫಸ್ಟು ವಿಚಾರ ಮಾಡಿ ಆಲ್ರೆಡಿ ಅವರು ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ನವೆಂಬರು ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಮ್ಮದು ಈ RRB ಗ್ರೂಪ್ ಡಿ ಎಕ್ಸಾಮ್ ನಡೆಸ್ತೀವಿ ಅಂತ. ಹೀಗಾಗಿ ನಿಮ್ಮದು SSC MTS ಪರೀಕ್ಷೆಗಳು ಈ ವರ್ಷ ನಡೆಯೋದಿಲ್ಲ. ಹೌದಾ? ನಿಮ್ಮದು ಜನವರಿಯಲ್ಲಿ SSC MTS ಪರೀಕ್ಷೆ ಇರುತ್ತೆ. ಹೀಗಾಗಿ ಟೈಮು ಜಾಸ್ತಿ ಸಿಗುತ್ತೆ ನಿಮಗೆ. ಸರಿಯಾಗಿ ಓದ್ಕೊಳ್ಳಿ. ಇವತ್ತಿಂತಾನು ಪ್ರಿಪೇರ್ ಆದರೆ ನೀವು ಈಸಿಯಾಗಿ ಈ ಎಕ್ಸಾಮ್ನ ಪಾಸ್ ಮಾಡ್ಕೋಬೋದು. CHSLಗೆ 2 ಎಕ್ಸಾಮ್ ಇರುತ್ತೆ, ಆದರೆ MTSಗೆ 1 ಎಕ್ಸಾಮ್ ಇರುತ್ತೆ. ಇದನ್ನು ಸರಿಯಾಗಿ ಓದ್ಕೊಂಡ್ರೆ ಪಾಸ್ ಆಗ್ಬೋದು. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನನಗೆ ಮೆಸೇಜ್ ಮಾಡಿ, ಹಾಗೆ ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.